ಹೆಲೋ ಸ್ಟೂಡೆಂಟ್ಸ್, ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂತ ಹೋಗೋಣ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತ ಹೋಗೋಣ. ಸೊ ಕೆಸಿಇಟಿ ವಿದ್ಯಾರ್ಥಿಗಳಿಗೆ 2024ನೇ ಸಾಲಿನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈಗ ನಾವು ತಿಳ್ಕೊಂತ ಹೋಗೋಣ. ಓಕೆನಾ, ಮೊದಲಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತಂದ್ರೆ ಏನು ಅಂತಕ್ಕಂಥ ನಾವು ವಿಷಯವನ್ನ ತಿಳ್ಕೊಳೋದಾದ್ರೆ, ಸೊ ಪ್ರತಿ ವರ್ಷ ಓಕೆನಾ, ಸೊ ಕೆಸಿಇಟಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳಿ ಒಂದು ಪ್ರೋಸೆಸ್ ಇರ್ತಿತ್ತು. ಸೊ ಲಾಸ್ಟ್ ಇಯರ್ ಅಂತಂದ್ರೆ 2023ನೇ ಸಾಲಿನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಆಫ್ಲೈನ್ ನಲ್ಲಿ ನಡೆಸಿದ್ರು. ಓಕೆನಾ, ಅದು ಸಹ ಯಾವ ರೀತಿ ಅಂತಂದ್ರೆ ನಿಮ್ಮ ರ್ಯಾಂಕ್ ಆಧಾರದ ಮೇಲೆ. ಸೊ ಇಷ್ಟು ರ್ಯಾಂಕ್ ಇಂದ ಇಷ್ಟು ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ದಿನಾಂಕದಂದು ಬ್ಯಾಂಗ್ಳೂರಲ್ಲಿರ್ತಕ್ಕಂತಹ ಕೆಇಎ ಆಫೀಸ್ ಹತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅಂತ ಹೇಳಿ ಸ್ಕೆಡ್ಯೂಲ್ ನ ಪ್ರಕಾರ ಲಾಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು. ಬಟ್ ಈ ವರ್ಷ ಅಂತಂದ್ರೆ 2024ನೇ ಸಾಲಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಹ ಸ್ಕೆಡ್ಯೂಲ್ ಅನ್ನ ಬಿಡುಗಡೆ ಮಾಡಿಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೋಸೆಸ್ ಇದೆ ನೋಡಿ, ಅದು ಆಲ್ಮೋಸ್ಟ್ 95% ಈಗಾಗಲೇ ಕಂಪ್ಲೀಟ್ ಆಗೋಗಿದೆ. ಯಾವ ರೀತಿ ಅಂತಂದ್ರೆ ನೀವು ಕೆಸಿಇಟಿಗೆ ಅಪ್ಲಿಕೇಶನ್ ಹಾಕುವಾಗ ಸೊ ಅಲ್ಲಿಂದಾನೇ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಈಗಾಗಲೇ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು. ಇನ್ನು ಕೆಲವು ಪ್ರೋಸೆಸ್ ಮಾತ್ರ ಇದೆ. ಅದು ಏನು ಅಂತಂದ್ರೆ ನೀಟ್ ವಿದ್ಯಾರ್ಥಿಗಳಿಗೆ ನೀವೇನಾದ್ರೂ ಇನ್ನೂ ಸಹ ನಮ್ಮ ಕೆಇಗೆ ರಿಜಿಸ್ಟ್ರೇಷನ್ ಮಾಡಿಸ್ಲಿಲ್ಲ ಅಂತಂದ್ರೆ ನಿಮ್ಗೆ ಕೆಇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಈಗ ಲಿಂಕ್ ಅನ್ನ ಬಿಡುಗಡೆ ಮಾಡ್ತಾರೆ. ಬಟ್ ಇನ್ನೂ ಸಹ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡೋದಕ್ಕೆ ನಾವು ತಿಳಿಸ್ತೀವಿ. ಅಂಡ್ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಎಕ್ಸಾಮ್ ಸಹ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೇಟ್ಸ್ ಅನ್ನ ನಮ್ಮ ಕೆಇರು ಅನೌನ್ಸ್ ಮಾಡಿದ್ರೆ ನಾನು ಸಹ ವಿಡಿಯೋ ಮಾಡಿ ತಿಳಿಸಿದ್ದೆ ನಿಮ್ಗೆ. ಓಕೆನಾ, ಸೊ ಈ ಎರಡು ಪ್ರೋಸೆಸ್ ಬಾಕಿ ಇರ್ತಕ್ಕಂಥದ್ದು. ಓಕೆನಾ, ಸೊ ಈ ಬಾರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರಿಗಿರೋದಿಲ್ಲ ಅಂತಂದ್ರೆ, ಸೊ ನೀವೇನಾದ್ರೂ ಕೆಸಿಇಟಿ ಮುಖಾಂತರ ಅಂತಂದ್ರೆ ಕೆಸಿಇಟಿ ಎಕ್ಸಾಮ್ ಅನ್ನ ಬರೆದು ಮತ್ತೆ ಕೆಸಿಇಟಿ ರಿಸಲ್ಟ್ ಅನ್ನ ಪಡ್ಕೊಂಡು ನೀವೇನಾದ್ರೂ ಕೆಸಿಇಟಿ ಮುಖಾಂತರ ಇಂಜಿನಿಯರಿಂಗ್ ಕೋರ್ಸು ಮತ್ತೆ ವೆಟರ್ನರಿ ಕೋರ್ಸ್ಗಳು ಇನ್ನು ಮುಂತಾದ ಕೋರ್ಸ್ಗಳಿಗೆ ಅಡ್ಮಿಷನ್ ಪಡ್ಕೋಬೇಕು ಅಂತಿದ್ದು ನೀವೆಲ್ಲ ಈ ಪ್ರೊಸೆಸ್ಗಳನ್ನೆಲ್ಲ ಅಂತಂದ್ರೆ ಕೆಸಿಇಟಿ ಎಕ್ಸಾಮ್ ಅನ್ನ ಬರ್ದಿದ್ರೆ ಸೊ ನಿಮ್ಗೆ ಯಾವುದೇ ರೀತಿಯಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೋಸೆಸ್ ಇರೋದಿಲ್ಲ, ಈಗಾಗಲೇ ಕಂಪ್ಲೀಟ್ ಆಗಿರುತ್ತೆ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಇನ್ನು ನೆಕ್ಸ್ಟ್ ನಿಮ್ಗೆ ಪ್ರೋಸೆಸ್ ಏನ್ ಗೊತ್ತಾ, ಸೊ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಮಾಡ್ತಾರೆ ಅಂಡ್ ಫೀಸ್ ಸ್ಟ್ರಕ್ಚರ್ ನ ಬಿಡುಗಡೆ ಮಾಡ್ತಾರೆ. ಅದಾದ್ಮೇಲೆ ಆಪ್ಷನ್ 3 ಇರುತ್ತೆ. ಓಕೆನಾ, ಸೊ ಅದಕ್ಕಿಂತ ಮೊದಲೇನೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಒಂದು ಲಿಂಕ್ ಅನ್ನ ಬಿಡುಗಡೆ ಮಾಡ್ತಾರೆ. ಓಕೆನಾ, ನಾನು ಆಗ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ನೆಕ್ಸ್ಟ್ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟಂತೆ ಪ್ರತಿ ಸ್ಟೆಪ್ ನ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೆ ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಸೊ ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ ಗಳನ್ನ ರೆಗ್ಯುಲರ್ ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕಾಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.